ಶಾಪಿಂಗ್ ಮಾಡಕ್ ಬಂದಿದ್ದೀವಿ ಇವಾಗ ನೋಡಿ. ಫಸ್ಟ್ ಟೈಮ್ ನಮ್ಮ ಊರಿಗೆ ಬಂದವ್ರೆ, ಒಂದು ಹೆಲ್ಪ್ ಮಾಡ್ತಾ ಇಲ್ಲ, ಫೋನ್ ನೋಡ್ಕೊಂಡು ಕೂತವ್ರೆ ಬೆಳಗ್ಗೆಯಿಂದ. ಕೋತಿ ನೋಡ್ತೈತೆ, ನನ್ನೇ ಗುರಾಯಿಸ್ತೈತೆ, ಬಂತು ಬಂತು, ನಾನು ಓಡ್ತಾ ಇದ್ದೀನಿ. ಗೀತಾಂಜಲಿ ತಣ್ಣ ಗಾಳಿ ಬಿಸಿಲು ಬಂತು. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ವಾಕಿಂಗ್ ಮಾಡ್ತಾ ಇದ್ದೀವಿ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ಇವಾಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನೀನ್ ಮಾಡಿದಷ್ಟು ಎಷ್ಟು ಸಕ್ಕತ್ತಾಗಿಲ್ಲ. ಬ್ರೇಕ್ಫಾಸ್ಟ್ ಹೆಂಗಿತ್ತು? ಸಕ್ಕತ್ತಾಗಿತ್ತು. ಬ್ರೇಕ್ಫಾಸ್ಟ್ ಹೆಂಗಿತ್ತು? ಸ್ಯಾಟಿಸ್ಫೈಡ್. ನಾಳೆ ನಿಧಾನ ಮಾಡ್ಬಿಟ್ಟು ಊಟ ಮಾಡ್ಬಿಟ್ಟು ನಿದ್ದೆ ನಿಜವಾಗ್ಲೂ ಹೇಳಿದ್ದೆ. ನಿದ್ದೆ ಮಾಡೋದಾ? ಗೈಸ್ ಊಟ ಮಾಡ್ಕೊಂಡು ಇವಾಗ ಇನ್ನೊಂದು ಅಜ್ಜಿ ಮನೆಗೆ ಬಂದಿದ್ದೀವಿ. ಮಾತಾಡ್ಬೇಕು ಅಂತ ಕುತ್ಕೊಂಡು ಮಾತಾಡ್ತಾ ನನ್ನ ಕೊಲೆಗ ಅವನು ಹಂಗೇನೆ ಮಿಸಾಕ್ ತಿಂಬಿಡೋದು ಮಾತಾಡ್ಬಿಡ್ತಾನೆ. ಪನ್ನು ಕುಡುತ್ತು ಅಂತ ಹೇಳ್ತಾರೆ. ಒಂದ್ಸಲ ಕೇಳಿದ್ದು. ಗೈಸ್ ಶಾಪಿಂಗ್ ಮಾಡಕ್ ಬಂದಿದ್ದೀವಿ ಇವಾಗ ನೋಡಿ. ಕ್ಯಾರಮ್ ತಗೋಣ, ಕಾರ್ ತಗೊಂಡು ಕಾರಲ್ಲಿ ಹೋಗೋಣ ಅಂತ ಅವ್ರು ಅಂತ ಅನ್ಕೊಡ್ತೀನಿ. ನೀನ್ ಎಷ್ಟು ಕೊಡ್ತೀಯ ಹೇಳು, ನಂಗೆ 1,000 ರೂಪಾಯಿ ಕೊಡ್ತೀನಿ. ಮಾಲಲ್ಲಿ ಎಷ್ಟು? ಇದು ಹಾ ಕಾರ್ ವಾ 1,000 ನನಗೆ ಗೊತ್ತಿಲ್ವೇನ ಬರ 1,000 ರೂಪಾಯಿ ಅಂದ್ರೆ 1,000 ರೂಪಾಯಿ ಅಷ್ಟೊಂದಾಯ್ತು ಅದಕ್ಕೆ? ನಮ್ಮ ಮಾಲಲ್ಲಿ 800 ಅಂತಿದ್ರೆ 1,000 ರೂಪಾಯಿ ಹೇಳ್ತವ್ರೆ. ಸುಮ್ಮನೆ ಗೈಸ್ ಇವಾಗ ನಮ್ಮದು ಫುಲ್ ಊಟ ಆಗಿ ನಮ್ಮದು ನಡೆಯೋಕೆ ಆಗ್ತಿಲ್ಲ, ಬಟ್ ಸ್ಟಿಲ್ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲ ನಂದು ಅಲ್ಲಿ ಹಿಂಗಪ್ಪ ಹಿಂಗ ಜಾಗ ಬಿಡ್ರ ಗಾಡಿಗೆ. ಗೈಸ್ ಊರೆಲ್ಲ ಫುಲ್ ವಾಕಿಂಗ್ ಮಾಡ್ಕೊಬಂದು ಆರಾಮಾಗಿ ಇವಾಗ ಕಟ್ಟೆ ಹತ್ರ ಕೂತಿದ್ದೀವಿ. ಗಾಳಿ ಸಕ್ಕತ್ತಾಗಿ ಬರ್ತಾ ಇದೆ, ಫುಲ್ಲು ಕೊಟ್ಟಿಗಳು ಎಲ್ಲ ಇಲ್ಲೇ ಕೂತ್ಕೊಂಡು ಸಣ್ಣಗಿದೆ, ಆರಾಮಾಗಿ ಇಲ್ಲೇ ಮಾಡ್ಕೊಂಡಿದ್ದು ಪೀಸ್ ಆಗಿದೆ ಮೇಲೆ. ಸರೌಂಡ್ ಮಾಡ್ತೈತೆ ಅಲ್ಲಿ. ಅಂತೈತದು ಓಡ್ ಬರುತ್ತದು. ಅಲ್ಲಿ ನೋಡಿ ಹೆಂಗೈತೆ, ಅಲ್ಲಿ ನೋಡ್ದ ಏನೋ ಮಾಡ್ತಾರೆ ಇವ್ರಿಗೂ ಕೋತಿಗಳ ಹತ್ರ. ನೋಡಿ ಮೂರು ಕೋತಿಗಳು ಅಲ್ಲಿ ಇನ್ನೂ ಬೇಜಾನ್ ಕೊಟ್ಟಿದ್ರು ನೋಡಿ. ಓಡ್ತೀನಿ ನಾನಂತೂ. ಓಡ್ತೀನಿ. ಕೋತಿ ನೋಡ್ತೈತೆ, ನನ್ನೇ ಗುರಾಯಿಸ್ತೈತೆ, ಬಂತು ನಾನು ಓಡ್ತಾ ಇದ್ದೀನಿ. ಕಚ್ತು ಆಸ್ಪತ್ರೆಗೆ ಹೋಗ್ತೀನಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಎಲ್ಲ ಇನ್ಫಾರ್ಮೇಶನ್ ಹೇಳೋದು. ಅವನ್ ಯಾರೋ ಒಬ್ಬ ಮಾಡೋನೆ ಬುಲೆಟ್ ಅಲ್ಲಿ ಹೋಗುತ್ತೆ, ಗಾಡಿ ನಿಂತ್ಕೊಂತು ನೋಡ್ತಾವನೆ, ಅವ್ನಿಗೇನು ಗೊತ್ತಾಯ್ತಾ ಇಲ್ಲ, ಬಟ್ ಆದ್ರೂ ನೋಡ್ತಾನೆ ಅವನೇ.
ಎಲೆ ಮುಚ್ಚು ಓಪನ್ ಸಿಮ್ ಸಿಮ್ ಇನ್ನೊಂಚೂರು ಆಸ್ ವೇಶ್ ಮಾಸ್ಟರ್ ಇಂಚೂರು ಮುಚ್ಕೊಂಡ ಇಲ್ಲಿ ಬಂತು ನೋಡೋದು ಯಾವುದು ಇಲ್ಲಿ ಎಲ್ಲಿ ಇಲ್ಲಿ ಅದೇ ಅದಲ್ಲ ಅದು ಆ ಕಡೆ ಹೋಯ್ತು ಆಹಾ ತಣ್ಣ ಗಾಳಿ ಅದಲ್ಲ ಬಿಸಿಲು ಬಂತು ನಾನು ನನಗೆ. ತೋರಿಸ್ತೇನೆ ನಿಂಗೆ ಅವಾಗಲೇ ಇದು ಇನ್ನೊಂದು ಈಗ ಮ್ಯಾಕ್ಸಿಮಮ್ ಏನು ಮಾಡ್ತೋ ಬರ್ಬಿಟ್ಟು ಅದು ತಣ್ಣಗಿದೆ ಅಂದ್ಬಿಟ್ಟು ನೋಡಿ ಆಲ್ರೆಡಿ ಮಲ್ಕೊಂಡ್ಬಿಟ್ಟವ್ರು ಇಬ್ರು ಮಲ್ಕೊಂಡ್ಬಿಟ್ಟವ್ರು ಇಬ್ರು ಎದ್ಬಿಟ್ಟ ನಾವು ಇಲ್ಲೇ ಮಲ್ಕೊಂಡ್ಬಿಡ ಓ ಇಲ್ಲೇ ಓ ಇಲ್ಲಿ ನೋಡಿ ಇಲ್ಲಿ ಅಲ್ಲಿ ನೋಡಿ ಎದುರುಗಡೆ ನಾವಣ್ಣ ಗೈಸ್ ಒಳಗೆ ರೂಮಲ್ಲಿ ಸೆಕೆ ಆಗ್ತಿತ್ತು ಅಂದ್ಬಿಟ್ಟು ನೋಡಿ ಹೆಂಗೋ ದಡ್ತು ಮ್ಯಾಚ್ ಅದಕ್ಕೆ ಇಲ್ಲೇ ಚಾಪೆ ತಗೊಂಡ್ಬಿಟ್ಟು ಸಿಕ್ತ ಪಟೇಲ್ ಸಿಕ್ತ ಕಾಲ ಕೊಡ್ತ ಇದೇನ ಏ ಅಲ್ಲಿ ಅದು ಮಾಡಿ ಪಾಲು ಕೇಳಬೇಡಿ ಅಂಧರು ಬಸ್ಸಿ ನನ್ನ ಕೇಳಿಸಿ ಎಲ್ಲ ಎದ್ಬಿಟ್ಟು ಬ್ರೋ ನಿನ್ 0.1 ಸಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಪವರ್ ಐತೆ ಸಿಕ್ಕಾಪಟ್ಟೆ ಇದನ್ನ ಹಾಕಿರೋದೇ ವೇಸ್ಟ್ ನಮಗೆ ನಾನು ಚಾಪೆ ಮೇಲೆ ಮಲಗಿದ್ದೀನಿ ನನ್ನ ಕಲೆ ಕೊಡಿತಾ ಇದ್ಯಾ ಇವನು ಲಾಕ್ ಮಾಡ್ಕೊ ಹಂಗೆ ಅಲ್ಲ ವೇಟ್ ಬಿಡ್ತು ಒಂದು ಲಾಕ್ ಮಾಡೋದು ಬಿಟ್ಟು ಫಸ್ಟ್ ಟೈಮ್ ನಮ್ಮ ಊರಿಗೆ ಬಂದವ್ರೆ ಒಂದು ಹೆಲ್ಪ್ ಮಾಡ್ತಾ ಇಲ್ಲ ಫೋನ್ ನೋಡ್ಕೊಂಡು ಕೂತವ್ರೆ ಬೆಳಗ್ಗೆಯಿಂದ ಒಂದು ಕೆಲಸ ಹೆಲ್ಪ್ ಮಾಡ್ತಾ ಇಲ್ಲ ಒಂದು ಕೆಲಸ ಒಂದು ಹೋಗ್ ಬರ್ಲಿಲ್ಲ ಬೈಕಲ್ಲಿ ಎಲ್ಲಿಗೆ ಒಂದ್ ರೌಂಡ್ ಮಣ್ಣಕ್ಕೆ ಫೋನ್ ಮಾಡ್ತಾವ ನನಗೆ ಹಾಂ ಅಭಿ ಬ್ಯಾಟ್ಸ್ಮನ್ ಅದಕ್ಕೆ ನುಂಗಬೇಕು ಒಳಗೆ ಮಧ್ಯಾಹ್ನ ಇಲ್ಲಿ ರಾಕಿ ಇದೊಂದಿನ ಮುದ್ದೆ ಹಂಗೆ ಐತೆ ಅಲ್ಲಿ ಒಂಚೂರು ಲಾಸ್ಟ್
ಊಟ ಹೆಂಗಿದೆ ಅಂತ ಕೇಳ್ತಾ ಇದ್ದಾರೆ. ಕೇಳಿಸಿಲ್ಲ ಅವರು. ರೈಸ್ ಅನ್ಕೊಂಡು ಗಾಬರಿ ಆಗೋದು. ನಾಳೆ ಅವ್ರಿಗೆ ಇಲ್ಲ ಕೂತು ನೈಟ್ವರೆಗೂ ತಿನ್ಕೊಂಡು ಕೂತ್ಕೊಬೇಕು. ಭಯ ಆಗುತ್ತೆ ಇನ್ನೊಂದ್ಸತಿ ಎಲ್ಲಿ ಇಡ್ತಾರ. ಇವಾಗ ಇಟ್ಕೊಳ್ರ. ಅದು ಬಂದು ನೋಡ್ಕೊಂಡು ಐತೈತೆ. ಕಾಲು ಹೋಗ್ತೈತೆ ನೀವು. ಕಳ್ಳ ನ್ಯೂಸ್ ಹೋಗ್ಬಿಡುತ್ತೆ ಸುಮ್ಮನಿರೋ ಬೇಡ. ಅಭಿ ಪಕ್ಕದಲ್ಲೇ ಇರೋದು. ಅಭಿನೇ ಮಾಡಿ ಕೂತಿರೋದು. ಕೋತಿಗಳು ಬಂದು ಒಂದೊಂದೇ ನನ್ನ ಕಾಲು, ನನ್ನ ಹೊಟ್ಟೆ, ನಾನ್ ಪುಷ ಮಾಡಿದ್ರೆ ಲವ್ ಅಟ್ ಫಸ್ಟ್ ಸೈಟ್ ಆಗ್ಬಿಟ್ಟಿದೆ. ನಾನು ಸಪೋರ್ಟ್ ತಗೋತೀನಿ ಕಾಂಡು. ಇದು ಕೈ ಕೊಡಿ. ಏನ್ ಚಾಪ ಇದು? ಅಲ್ಲ ನಾನೇ ತಕ್ಕೊಂಡು ಆಯ್ತದ. ರೊಕ್ಕಕ್ಕೆ ಬೀಳ್ತಾವ ಅನ್ಕೊಳ ಅವನು. ಬ್ರೋ ಕಲ್ಲ ಸಡನ್ ನಿಲ್ಸ್ಬಿಡು. ನಿಲ್ಸ್ಬಿಟ್ಟು ಬಿಟ್ಬಿಡಿ ಬ್ರೋ. ಒಂದೊಂದಲ್ಲ ಅದಕ್ಕೆ ಎಷ್ಟು ಗಾಬರಿ ನೋಡು.
ಏನದು ಆಟ ಆಡೋದ ಏನ್ ಕತೆ? ಹೊಸ ನಾನು ಚಾಲೆಂಜ್. ಕುಡಿತೀನಿ ಹಾ. 100 ರೂಪಾಯಿ ಆಯ್ತು ನಾನೇ ಕುಡಿತೀನಿ ಲೇ, ಬಿಡು, ಆಯ್ತು. ನಾನೇನ್- ಬೇಡ ಬೇಡ ಬೇಡ. ಗೈಸ್ ಈಗ ಹೊಸ ಚಾಲೆಂಜ್. ಇಲ್ಲಿವರೆಗೂ ಇಳಿಸ್ದಂಗೆ ಕುಡಿದ್ರೆ 100 ರೂಪಾಯಿ. 100 ರೂಪಾಯಿ ಇಲ್ಲ ಖರ್ಚು ಮಾಡ್ತೀವಿ ಈಗ. ಅಷ್ಟಿದಾಗಲ್ಲಪ್ಪ ಜೋರ ಕುಡಿಬೇಕು. ಹ್ಞೂ ಜ್ವರ ಕುಡಿಬೇಕು. ಇವತ್ತೆಲ್ಲ ಕುಡಿತೀಯ ಅಂತಂದ್ರೆ ಹಂಗಾರೆ ಕ್ಯಾನ್ಸಲ್ ಅಪ್ಪ, ಜ್ವರ ಕುಡಿಬೇಕು ಆಗ್ಲಿಲ್ಲ. ಅಷ್ಟೇ. ನೀವ್ ಹೇಳಿ bro, ಎಷ್ಟಂತ ಈಗ? ಇಷ್ಟು. ಏ, ಓ ಅಷ್ಟೇ ಅದು. ಇದು ಇಲ್ಲಿ ಇಲ್ಲಿ ಅಭಿ ಇಲ್ಲಿಂದ ಇಷ್ಟಂತೆ, ಇಲ್ಲಿಂದ ಇಷ್ಟ ಇಲ್ಲಿಂದ ಇರೋದು. ಇಷ್ಟಂತೆ. ಖಾಲಿ ಆಗ್ಲಿಲ್ಲ ಅದು, ಬೇಗ ಖಾಲಿ ಆಗ್ಲಿಲ್ಲ ಅದು. Full ತುಂಬಿಟ್ರಿ. ಏ, ಈ ಕಡೆ ಬರ್ರಿ ಇವಾಗ. ಇವಾಗ ಇಷ್ಟು ಕುಡೀರಿ, ಅರ್ಧ ಕುಡೀರಿ. ಅವಾಗ ಇಷ್ಟ ಅಭಿ ಫಸ್ಟ್ ಲೈನಾ? ಇಲ್ಲಿ ಲಾಸ್ಟ್. ನಾನು ಇಲ್ಲಿದ್ದೆ ನಾನು. ಆಯ್ತು ಆಯ್ತು. ಇಲ್ಲ First line, first line. ಫಸ್ಟ್ ಲೈನ್. ಆರಾಮಾಗಿ ಕುಡಿಬಹುದು. ಇಷ್ಟು ಆಯ್ತು. ಕುಡಿಯಕ್ಕಾಗಲ್ಲ. ಆಯ್ತು, ಇಳಿಸ್ಬಾರ್ದು. ಕುಡಿದು ಊಟ ಬಿಡು, ಹೋಯ್ತು. ದಿಗ್ಬಿಡ್ತು. ಓಕೆ ಗೆದ್ದೆ. ಎಲ್ಲಿ ಅಭಿಗೆ ಚಾಲೆಂಜ್ ಹೇಳಿ, ನಿಮ್ಗೆ ಇದೆ. ಗೈಸ್ ಫುಲ್ ಟಯರ್ಡ್ ಆಗಿ ಇವಾಗ ಏನೋ ಐಸ್ ಕ್ರೀಮ್ ತಿನ್ನಕ್ಕೆ ಅಂತ ಬಂದಿದ್ದೀವಿ. ನೋಡಿ ಬಂದು ತಿಂತವನು. ಪೂಜೆ ಮಾಡ್ದವ್ರೆ. ಬನ್ನಿ ಹೋಗೋಣ. ಏಯ್ ಬರೋಣ, ಬಾಟಲ್ ತಗೊಳ್ಳಿ. ನೀರು ತಗೊಳ್ಳಿ. ಗೈಸ್ ಫುಲ್ಲು ಬಿಸಿಲಿದೆ ಇಲ್ಲಿ. ಆಲ್ಮೋಸ್ಟ್ ಎಷ್ಟು 1 ಗಂಟೆ ಇವಾಗ. ಒಳ್ಳೆ 3 ಗಂಟೆ ಥರ ಇದೆ. ಸಿಕ್ಕಾಪಟ್ಟೆ ಬಿಸಿಲಿದೆ. ಹಾಂ, ನಾವಿವಾಗ ಎಷ್ಟು ಗಂಟೆಗೆ ಹೊರಡೋದು? ನಾವು ಫುಲ್ ಸ್ವಲ್ಪ ಕೂಲ್ ಆದಮೇಲೆ ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಎಷ್ಟೊತ್ತು ಹೊರಡ್ತೀವಿ ಅಂತ. ಲೆಟ್ಸಿ. ಕೂತಿರೋ ಸ್ಟೈಲ್ ನೋಡೋದು. ಒಳ್ಳೆ ಗೊರಿಲ್ಲ ಕೂತಂಗೆ ಕೂತೈತೆ. ಆಯ್ತಾ ಅಲ್ಲೋದು. ಅವ ಕ್ರಾಕ್ಸ್ ಇಲ್ಲ, ವೈಟು ಐತೆ ಬಿಡು. ಎಲ್ಲ ವೇಸ್ಟ್ ಮಾಡ್ಬೇಡ, ಇನ್ನ ಮಿಕ್ಕೈತಿರೋ ಶರತ ಎಲ್ಲ ಹತ್ಕೊಳ್ಳಲ್ಲ. ಕಲ್ಲು ಬೆಂಕಿ ಪಟ್ನ ವೇಸ್ಟ್ ಮಾಡ್ಬಿಟ್ಟು ನಾವು. ಇನ್ನ ಹತ್ಬೇಕು, ಇನ್ನ ಒಳಗಡೆ ಐತೆ. ಆರೈತು. ನಾವು ಎಷ್ಟು ಕಷ್ಟಪಟ್ಟು 1 ರೂಪಾಯಿ ಕೂಡಿಟ್ಟು ಈ ಥರ ಬೆಂಕಿ ಪಟ್ಟಣ ತಂದಿರ್ತೀವಿ. ಇಷ್ಟು ಈಸಿಯಾಗಿ ಹಾಳು ಮಾಡ್ತಾರೆ. ಒಂಚೂರಾದರೂ ಏನು ಗಾಡಿ ಏನಾದರೂ ನೋಡು ನೋಡಿ. ನೆಕ್ಸ್ಟ್ ಟೈಮ್ ಇಂದ ಇದೆ ಈ ಫೈರ್ ಥರ ದುಡ್ಡು ವೇಸ್ಟ್ ಮಾಡ್ತಾರೆ. ಹಿಂಗೆ ಮಾಡೋದು. ಫೈರ್ ಕ್ಯಾಂಪ್ ಬನ್ನಿ, ಡ್ಯಾನ್ಸ್ ಆಡಿ ಸುತ್ತ. 1 ರೂಪಾಯಿ ಫೈರ್ ಕ್ಯಾಂಪ್. ಜಿಂಗಲಕ ಹಾಂ. ಸೀಮಣ್ಣ ಹಾಕು ಮಮ್ಮಿ ಇನ್ನು. ಗೈಸ್ ಮನೆಯಿಂದ ಹೊರಟು ಇವಾಗ ಫೈನಲಿ ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ. ಆ್ಯಂಡ್ ಇಲ್ಲೇ ಫ್ಯೂಲ್ ಹಾಕ್ಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಇಲ್ಲಿ ನಮಗೆ ಏರ್ ಹಾಕೋರು ಹಿಂಸೆ ಕೊಡ್ತಾವ್ರೆ, ಏರ್ ಹಾಕೋಕೆ ಬಿಡ್ತಾ ಇಲ್ಲ. ನೋಡಿ ಏನು ಮಾಡ್ತಾವ್ರೆ ಅಂತ. ಇಲ್ಲಿಂದ ಇವಾಗ ಬೆಂಗಳೂರು ಹೊರಡೋಣ. ಹೆಚ್ಕೋ ಎಷ್ಟೊತ್ತು ರೀಚ್ ಆಗ್ತೀವಿ ನೋಡೋಣ. ಇವಾಗ ಟೈಮ್ 4:30 ಅನಿಸುತ್ತೆ. ಗೈಸ್ 7 ಗಂಟೆ ಇವಾಗ ಎಷ್ಟು ರೀಚ್ ಆಗಿ ಎಲ್ಲರೂ ಸ್ನ್ಯಾಕ್ಸ್ ಡ್ರಿಂಕ್ಸ್ ಕುಡಿತಾ ಇದ್ದೀವಿ. ನೋಡ್ತವನೆ ಅಭಿ ನೆಕ್ಸ್ಟ್ ವರ್ಷ ದುಬೈಗೆ ಹೋಗ್ತಾವಂತೆ, ಅದಕ್ಕೆ ಟಿಕೆಟ್ ಚೆಕ್ ಮಾಡ್ತಾವನೆ. ಏನ್ ಆಯಿಲ್ಲ, ಗಾಡಿಲಿ ಹೋಗ್ತಾವನೆ. ಅದಕ್ಕೆ ರೋಡ್ ಯಾರು ಮಾಡವ್ರ? ಈಜ್ಕೊಂಡು ಹೋಗ್ಬಿಡೋಣ ಸುಮ್ಮನೆ. ನಾವಲ್ಲಿ ಎಷ್ಟು 5:30 ಬಿಟ್ಟಿದ್ದ. 5 ಕಾಲು ಬಿಟ್ಟು 6:30 ಬಂದಿದ್ದೀವಿ. ಬೇಗ ಬಂದಿದ್ದೀವಿ. ಇಲ್ಲಿಂದ ಇವಾಗ ಇನ್ನೂ 20 ಕಿಲೋಮೀಟ್ರ್ ಬೇಕು ನಮ್ಮ ಮನೆಗೆ. ಇಲ್ಲ 5 ಗಂಟೆ. ನಾವು ಇನ್ನೂ 20, ನಾನು 220 ಅಂತ ಅನ್ಕೊಂಡಿದ್ದೆ. ಹಾಗೈಸ್ ಫೈನಲಿ ಮನೆಗೆ ರೀಚ್ ಆಗಾಯಿತು. ಆ್ಯಂಡ್ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು, ಅದಕ್ಕೆ ಹೋಗಿ ಮಲ್ಕೊಂಬಿಟ್ಟಿದ್ದೆ ಸ್ವಲ್ಪ ಹೊತ್ತು. ಇವಾಗ ಫ್ರೆಶ್ ಅಪ್ ಆಗಿ ವ್ಲಾಗ್ ಎಂಡ್ ಮಾಡೋಣ. ಸೊ ದಟ್ ವಾಸ್ ಆಲ್ ಅಬೌಟ್ ನಮ್ಮ ಊರ ಹಬ್ಬ. ಈ ಹಬ್ಬಕ್ಕೆ ಯಾವತ್ತೂ ನಮ್ಮ ಫ್ರೆಂಡ್ಸ್ನ ಕರ್ಕೊಂಡೋಗಿರಲಿಲ್ಲ. ಒಂಥರ ಚೆನ್ನಾಗಿರುತ್ತೆ, ಗೂಸ್ಬಂಪ್ಸ್ ಬರುತ್ತೆ ಹಬ್ಬ ನೋಡ್ತಾ ಇದ್ದರೆ. ಮೈಮೇಲೆಲ್ಲ ದೇವ್ರು ಬಂದಾಗ ಡಿಫ್ರೆಂಟ್ ಟೈಪ್ ಆಫ್ ಆಲ್ಮೋಸ್ಟ್ ಎಲ್ಲ ನೋಡಿರಲ್ಲ ನೀವು ಈ ಥರ ಹಬ್ಬ ಮಾಡೋದು. ಸೊ ಐ ಜಸ್ಟ್ ವಾಂಟೆಡ್ ಟು ಎಕ್ಸ್ಪೀರಿಯನ್ಸ್ ಫಾರ್ ಯು ಗೈಸ್ ಆಲ್ಸೋ. ಸೊ ದಟ್ ವಾಸ್ ಆಲ್ ಅಬೌಟ್ ದ ಟ್ರಿಪ್. ಈ ವ್ಲಾಗ್ ಎಲ್ಲ ಎಂಡ್ ಮಾಡೋಣ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಗೈಸ್, ಲವ್ ಯು ಆಲ್. ಕೀಪ್ ಸಪೋರ್ಟಿಂಗ್. ಟೇಕ್ ಕೇರ್.